ನವರತ್ನಗಳು ಮನುಷ್ಯನ ಜೀವನದಲ್ಲಿ ಪ್ರಮುಖ ಪಾತ್ರವನ್ನ ನಿರ್ವಹಿಸುತ್ತೆ. ಎಲ್ಲಾ ರತ್ನಗಳು ಎಲ್ಲಾ ಮನುಷ್ಯಗೂ ಆಗ್ಬರಲ್ಲ. ಎಲ್ಲಾ ರತ್ನಗಳು ಹಾಕೊಂಡಾಗ ಏನಾಗತ್ತೆ ಅಂದ್ರೆ ಅದು ನಿಷ್ಪ್ರಯೋಜಕ ಆಗ್ಬಿಡುತ್ತೆ, ಯಾವ್ದು ಕೆಲಸ ಮಾಡಲ್ಲ. ನವರತ್ನಗಳು ಅಂತ ಹೇಳ್ತೀವಲ್ಲ, ನವರತ್ನ ಟೋಟಲ್ ಆಗಿ ಹಾಕೊಳ್ಳಲ್ಲ. ಜಲನೀಲ ಕಲ್ಲಿದೆಯಲ್ಲ, ಇದನ್ನ ಯಾರು ಬೇಕಾದ್ರೂ ಹಾಕೋಬಹುದು. ಈ ಜಲನೀಲ ಸ್ಟೋನ್ ಎಂತದ್ದು ಅಂತ ಹೇಳಿದ್ರೆ ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ಸ್ಟೋನ್ ಇದು. ನಮಸ್ತೆ ವೀಕ್ಷಕರೇ, ನವರತ್ನಗಳ ಬಗ್ಗೆ ನಾವು ಸಾಕಷ್ಟು ಕಡೆಗಳಲ್ಲಿ ಕೇಳಿರ್ತೀವಿ. ಆದ್ರೆ ನವರತ್ನಗಳ ಸ್ಪೆಷಾಲಿಟಿ ಏನು, ಅದರಿಂದ ಯಾವ್ದೆಲ್ಲ ಚಮತ್ಕಾರಗಳನ್ನ ನಾವು ನೋಡ್ಬೋದು ಅನ್ನೋದ್ರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ನೀಡ್ಲಿಕ್ಕೆ ನಮ್ ಜೊತೆ ಇದ್ದಾರೆ ಪ್ರಶ್ನಾರ್ಥ ಸಿದ್ಧಿ ಪುರುಷರು ಸಂತೋಷ್ ಭಟ್ ಸ್ವಾಮೀಜಿ ಅವರು. ಸ್ವಾಮೀಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸ್ವಾಮೀಜಿ ಹೇಳಿ ಸ್ವಾಮೀಜಿ, ನವರತ್ನಗಳನ್ನ ಎಲ್ಲಾ ಕಡೆಗಳಲ್ಲಿ ತೋರಿಸ್ತಾರೆ, ಆದ್ರೆ ನಿಮ್ಮಲ್ಲಿ ಇರೋ ನವರತ್ನಗಳೆಲ್ಲ ಸ್ಪೆಷಾಲಿಟಿ ಏನು, ಅದನ್ನ ಯಾವ ರೀತಿ ಜನಗಳಿಗೆ ತಿಳಿಸ್ಕೊಡ್ತೀರಾ? ನೋಡಿ, ನವರತ್ನಗಳು ಅಂತ ಹೇಳಿದ್ರೆ ಇದು ಎಲ್ಲಿಂದ ಬಂತು ಅಂತಕ್ಕಂಥದ್ದು ಬಹಳ ಮುಖ್ಯ. ಈಗ ನಾವು ಏನೋ ಒಂದು ಕಲ್ಲು ಅಂತ ಹೇಳಿ ಹಾಕೊಳಕ್ಕಾಗಲ್ಲ. ನವರತ್ನಗಳು ಅಂದ್ರೆ ಅದಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ. ಹೌದು. ಗ್ರಹಗಳು ಏನಿರುತ್ತೆ ನಭೋಮಂಡಲದಲ್ಲಿ ಅಂದ್ರೆ ಆಕಾಶದಲ್ಲಿ, ಆ ಗ್ರಹಗಳ ಒಂದು ಸ್ಪರ್ಶ ಏನಾಗತ್ತೆ, ಒಂದಕ್ಕೊಂದು ಏನು ಇದಾಗತ್ತೆ, ಅವಾಗ ಏನಾಗತ್ತೆ, ಆ ಘರ್ಷಣೆಯಿಂದ ಭೂಮಿಗೆ ಬೀಳುವಂತಹ ಒಂದು ವಸ್ತು ನವರತ್ನಗಳು. ಆ ಒಂದು ನವರತ್ನಗಳಿದೆಯಲ್ಲ, ಅದರಲ್ಲಿ ಏನಾಗತ್ತೆ ಅಂದ್ರೆ ಬಹಳವಾಗಿ ಗ್ರಹಗಳ ಒಂದು ಶಕ್ತಿ ಇರುತ್ತೆ. ಆ ಶಕ್ತಿ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ನಾವೆಲ್ಲರೂ ಕೂಡ ಗ್ರಹದ ಅಂಶದಿಂದ ಹುಟ್ಟಿದೀವಿ. ಅದಕ್ಕೆ ನಮ್ಗೆ ಒಂದು ನಕ್ಷತ್ರ ಇರುತ್ತೆ, ಒಂದು ರಾಶಿ ಇರುತ್ತೆ, ಒಂದು ಲಗ್ನ ಇರುತ್ತೆ, ಜನ್ಮಕುಂಡ್ಲಿ ಇರುತ್ತೆ. ಅದ್ರಲ್ಲಿ ಯಾವ ಒಂದು ರಾಶಿಗೆ ಯಾವ ಲಗ್ನಕ್ಕೆ ಯಾವ್ದು ಹಾಕೋಬೇಕು, ಇದೆಲ್ಲ ವಿಚಾರಗಳು ಇರುತ್ತೆ. ಹಂಗಾಗಿ ನವರತ್ನಗಳು ಮನುಷ್ಯನ ಜೀವನದಲ್ಲಿ ಪ್ರಮುಖ ಪಾತ್ರವನ್ನ ನಿರ್ವಹಿಸುತ್ತೆ. ಹೆಂಗೆ ನಿರ್ವಹಿಸುತ್ತೆ ಅಂದ್ರೆ, ಯಾವುದೋ ಒಂದು ದೊಡ್ಡ ಅಪಾಯಗಳಪ್ಪ, ಅದನ್ನೆಲ್ಲ ತಪ್ಪಿಸ್ಕೊಳಕ್ಕೆ ಒಂದು ರತ್ನ ಅಂತಕ್ಕಂಥದನ್ನ ಕೈಗೆ ಹಾಕೊಂಡಿರ್ತಾರೆ. ಎಲ್ಲಾ ರತ್ನಗಳು ಎಲ್ಲಾ ಮನುಷ್ಯಗೂ ಆಗ್ಬರಲ್ಲ. ಎಲ್ಲಾ ರತ್ನಗಳು ಹಾಕೊಂಡಾಗ ಏನಾಗತ್ತೆ ಅಂದ್ರೆ ಅದು ನಿಷ್ಪ್ರಯೋಜಕ ಆಗ್ಬಿಡುತ್ತೆ, ಯಾವ್ದು ಕೆಲಸ ಮಾಡಲ್ಲ. ನವರತ್ನಗಳು ಅಂತ ಹೇಳ್ತೀವಲ್ಲ, ನವರತ್ನ ಟೋಟಲ್ ಆಗಿ ಹಾಕೊಳ್ಳಲ್ಲ. ಒಂದೊಂದೇ ಕಲ್ನ ಸಜೆಸ್ಟ್ ಮಾಡ್ತಾರೆ, ಅದರಂತೆ ಮಾಡ್ಬೇಕು. ಅದರಲ್ಲಿ ನಮ್ಮ ಒಂದು ಜ್ಯೋತಿಷಾಸ್ತ್ರ ಪ್ರಮುಖ ಪಾತ್ರವನ್ನ ನಿರ್ವಹಿಸಿದೆ. ಈಗ ಒಂದು ಮನುಷ್ಯನಿಗೆ ರತ್ನಗಳಲ್ಲಿ ಯಾವ ರತ್ನವನ್ನ ಯಾರಿಗೆ ಹಾಕ್ಬೇಕು ಅಂತ, ಉದಾಹರಣೆಗೆ ಮೇಷ ಲಗ್ನ ಇರ್ಬೋದು ಅಥವಾ ತುಲಾ ಲಗ್ನ ಇರ್ಬೋದು. ಈ ತುಲಾ ಲಗ್ನಕ್ಕೆ ಬಂದು ಸೂರ್ಯ, ಚಂದ್ರ, ಮಂಗಳ ಮತ್ತೆ ಗುರು, ಈ 4 ಗ್ರಹಗಳು ಅಪೋಸಿಟ್ ಆಗಿರೋದ್ರಿಂದ, ಅಂದ್ರೆ ಶತ್ರುತ್ವ ಆಗಿರೋದ್ರಿಂದ, ಈ 4 ಗ್ರಹಗಳ ಒಂದು ಕಲ್ಲನ್ನ ಹಾಕೊಂಡಾಗ, ಈಗ ಚಂದ್ರನಿಗೆ ಮುತ್ತು, ಸೂರ್ಯನಿಗೆ ಮಾಣಿಕ್ಯ, ಮತ್ತೆ ಮಂಗಳನಿಗೆ ಹೌಳ, ಮತ್ತೆ ಚಂದ್ರನಿಗೆ ಮುತ್ತು, ಈ ತರ ಎಲ್ಲ ಇರುತ್ತಲ್ಲ. ಸೊ ಈ ತರ ಒಂದು ಕಲ್ಲುಗಳನ್ನ ಹಾಕೊಂಡಾಗ ಆ ವ್ಯಕ್ತಿ ಯಾರಿರ್ತಾನೆ ತುಲಾ ಲಗ್ನದವನು, ಅವನಿಗೆ ಅಪಾಯಗಳು ಉಂಟಾಗತ್ತೆ. ಯಾಕಂದ್ರೆ ಶತ್ರುತ್ವ ಇರತಕ್ಕಂಥ ಗ್ರಹಗಳಿದು. ಆದ್ರಿಂದ ಇದಕ್ಕೆ ಬಹಳ ಮಿತ್ರವಾಗಿರ್ತಕ್ಕಂತ ಒಂದು ಗ್ರಹಗಳು ಯಾರು ಅಂದ್ರೆ ಶುಕ್ರ, ಶನಿ, ರಾಹು, ಕೇತುಗಳು ತುಂಬಾ ಒಂದು ಮಿತ್ರರು. ಬುಧ, ಶುಕ್ರ, ಶನಿ, ರಾಹು, ಕೇತುಗಳು. ಸೊ ಹಾಗಾಗಿ ಈ ತುಲಾ ಲಗ್ನದವ್ರಿಗೆ ಬುಧ ಕಲ್ಲಾಗಿರ್ತಕ್ಕಂತ ಒಂದು ಪಚ್ಚೆಯನ್ನ ಕೊಟ್ಟಾಗ ಅವರು ಅದೃಷ್ಟವಂತರಾಗ್ತಾರೆ, ಅವರ ಭಾಗ್ಯೋದಯ ಆಗತ್ತೆ. ಇನ್ನ ಈ ತುಲಾ ಲಗ್ನದವರಿಗೆ ನವಮಾಧಿಪತಿ ಆಗಿರ್ತಕ್ಕಂತ ಒಂದು ವಿಶೇಷವಾಗಿ ಬಹಳ ಪವರ್ಫುಲ್ ಆಗಿರ್ತಕ್ಕಂತ ಪಂಚಮ ಆಧಿಪತಿ ಆಗಿರ್ತಕ್ಕಂಥ ಮತ್ತೆ ಕೇಂದ್ರಕ್ಕೆ ಒಂದು ಅನುಕೂಲವಾಗಿರ್ತಕ್ಕಂಥ ಗ್ರಹ ಶನಿ ಗ್ರಹ. ಅಂತಹ ನೀಲವನ್ನ ಕೊಟ್ಟಾಗ ಅದು ಇನ್ನು ಬಹಳವಾಗಿ ಅವರಿಗೆ ಅಭಿವೃದ್ಧಿಯ ಕಡೆಗೆ ಕರ್ಕೊಂಡು ಹೋಗುತ್ತೆ. ಇನ್ನು ಈ ರಾಹು ಕೇತುವಿನ ಕಲ್ಲು ಯಾವುದು, ಗೋಮೇಧಿಕ ಮತ್ತೆ ವೈಡೂರ್ಯ, ಇದೆರಡು ಕೂಡ ಈ ತುಲಾ ಲಗ್ನದವ್ರಿಗೆ ಸ್ವಲ್ಪ ಸೂಟೇಬಲ್ ಆಗುತ್ತೆ. ಯಾಕಂದ್ರೆ ಕೇತು ಇಲ್ಲಿ ತುಲಾ ಲಗ್ನಕ್ಕೆಲ್ಲ ಬಂದಾಗ ಅವನು ಹುಚ್ಚನಾಗಿರ್ತಾನೆ, ಅದರಿಂದ ಅದು ಸ್ವಲ್ಪ ಅನುಕೂಲ ಮಾಡ್ಕೊಡುತ್ತೆ. ಮತ್ತೆ ಶುಕ್ರ ಬಂದ್ಬಿಟ್ಟು ಸ್ವಲ್ಪ ದೈತ್ಯ ಗುರು ಆದ್ರಿಂದ ಈ ಒಂದು ರಾಹು ಕೇತುವಿನ ಕಲ್ಲು ಅವರಿಗೆ ಒಂದು ಅನುಕೂಲನೆ ಮಾಡುತ್ತೆ ಹೊರತು ಅನಾನುಕೂಲ ಮಾಡೋದಿಲ್ಲ. ಹಾಗಾಗಿ ಯಾರಿಗಾದ್ರೂ ಕಲ್ಲು ಕೊಡ್ಬೇಕು ಅಂದ್ರೆ ಜಾತಕವನ್ನ ಸಂಪೂರ್ಣವಾಗಿ ತಿಳ್ಕೊಂಡಿರ್ಬೇಕು, ಕರೆಕ್ಟ್ ಆಗಿರ್ತಕ್ಕಂಥ ವಿಮರ್ಶೆ ಇರ್ಬೇಕು. ಜಾತಕ ನೋಡೋದ್ರಲ್ಲೂ ಕೂಡ ತುಂಬಾ ಎಡವಟ್ಟುಗಳನ್ನ ಮಾಡ್ಬಿಡ್ತಾರೆ. ಆದ್ರಿಂದ ಆ ಒಂದು ಎಡವಟ್ಟುಗಳನ್ನ ಮಾಡ್ದೇನೆ ಕರೆಕ್ಟ್ ಆಗಿ ಆ ಲಗ್ನದಿಂದ ಪಂಚಮದಿಂದ ನವಮ ಮತ್ತೆ 1, 4, 7, 10 ಕೇಂದ್ರ ಸ್ಥಾನಗಳು ಇವನ್ನೆಲ್ಲ ಕರೆಕ್ಟ್ ಪರಿಶೀಲನೆ ಮಾಡಿ ಯಾವ ಕಲ್ಲನ್ನ ಯಾವ ಜಾತಕರ ಹಾಕ್ಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಅವ್ರು ಹಾಕೊಂಡಾಗ ಒಂದಷ್ಟು ಅಭಿವೃದ್ಧಿಗಳು ಅನುಕೂಲಗಳು ಎಲ್ಲ ಕಾಣಿಸುತ್ತೆ. ಸೊ ಅದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ನವರತ್ನಗಳಲ್ಲಿ ಇನ್ನೂ ಒಂದಷ್ಟು ಅದ್ಭುತವಾಗಿರ್ತಕ್ಕಂಥ ಕಲ್ಲುಗಳಿದೆ.
ಇನ್ನೂ ಅದ್ಭುತವಾಗಿರ್ತಕ್ಕಂಥ ಕಲ್ಲುಗಳು. ಹೌದು ಗುರೂಜಿ. ಯಾವ ಕಲ್ಲು ಅಂದ್ರೆ ಅದ್ರಲ್ಲೆಲ್ಲ ನಾವು ಜಾಸ್ತಿಯಾಗಿ ಕೊಡುವಂತ ಕಲ್ಲು ಯಾವ್ದು ಅಂದ್ರೆ ಜಲನೀಲ. ಜಲನೀಲ ಜಲನೀಲ ಅಂದ್ರೆ ಜಲ ಅಂದ್ರೆ ಗೊತ್ತಿದೆ ನಿಮ್ಗೆ, ನೀರು. ಹೌದು. ನೀಲ ಅಂದ್ರೆ ನೀಲವರ್ಣ ಬಂದ್ಬಿಟ್ಟು ಶನೇಶ್ವರನ ಬಣ್ಣ, ಅದು ನೀಲವರ್ಣ. ಆದ್ರಿಂದ ಈ ಜಲನೀಲ ಕಲ್ಲು ಇದೆಯಲ್ಲ, ಇದನ್ನ ಯಾರು ಬೇಕಾದ್ರೂ ಹಾಕೋಬಹುದು. ಈ ಜಲನೀಲ ಸ್ಟೋನ್ ಎಂತದ್ದು ಅಂತ ಹೇಳಿದ್ರೆ ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ಸ್ಟೋನ್ ಇದು. ಇದನ್ನ ಪಾಯದ ಕೆಳಗಡೆಗೆ ಹಾಕ್ಸ್ತೀವಿ ನಾವು, ಜಲನೀಲ. ಎಷ್ಟೋ ಜನಕ್ಕೆ ಪೆಂಡೆಂಟ್ಗಳು, ಉಂಗುರಗಳು ಇವೆಲ್ಲ ಮಾಡ್ಕೊಟ್ಟಿದೀವಿ. ಆ ಜಲನೀಲ ಸ್ಟೋನ್ ಹಾಕೊಂಡವ್ರಿಗೆಲ್ಲ ಕೂಡ ಬಹಳ ಅದೃಷ್ಟ ಬರುವಂತದ್ದು, ಒಂದು ಜೀವನದಲ್ಲಿ ಏನೋ ಒಂದು ಅಭಿವೃದ್ಧಿ ಆಗುವಂತದ್ದು. ಸುಮಾರು ಒಂದು 9 ವರ್ಷಗಳಿಂದ ಒಬ್ರು ಅಬ್ರಾಡ್ಗೆ ಹೋಗ್ಬೇಕು ಅಂತ ತುಂಬಾ ಪ್ರಯತ್ನ ಮಾಡ್ತಾ ಇದ್ರು. ಅವರಿಗೆ ಒಂದು ಜಲನೀಲವನ್ನು ಕೊಟ್ವಿ, ಅಂದ್ರೆ ಅದನ್ನ ರೆಡಿ ಮಾಡಿ ಕೊಟ್ವಿ. ರೆಡಿ ಮಾಡಿಕೊಟ್ಮೇಲೆ ಅವರಿಗೆ ಒಂದು ವಾರಕ್ಕೇನೆ ಅದ್ರ ಒಂದು ಒಳ್ಳೆ ಶುಭ ಸೂಚನೆ ಕಂಡು ಬಂದಿದೆ. ಯಾರೋ ಅವ್ರಿಗೆ ಬೇಕಾಗಿರ್ತಕ್ಕಂಥ ಒಬ್ಬ ದೊಡ್ಡ ವ್ಯಕ್ತಿ ಇವನ್ನ ಕಳ್ಸಕ್ಕೆ ಅಂತ ಬಂದ್ಬಿಟ್ಟಿದೆ ನನ್ನ ಮನೆಗೆ. ಹಾಗಾಗಿ ಇದೆಲ್ಲವೂ ಕೂಡ ಅದ್ಭುತ ನಡೆಯುವಂತದ್ದು ಈ ಒಂದು ರತ್ನದಲ್ಲಿದೆ. ಈ ಜಲನೀಲ ಅಂತಕ್ಕಂಥದ್ದು ಇದೆಯಲ್ಲ, ಇದ್ರಲ್ಲಿ ಯಾಕೆ ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥದ್ದು ಅಂದ್ರೆ ನೋಡಿ, ಆ ಜಲನೀಲ ಕೆಲವನ್ನ ನಾನು ತಗೊಂಡ್ಬಂದಿದ್ದೀನಿ, ತೋರಿಸ್ತೀನಿ ನಿಮ್ಗೆ. ಇದರಲ್ಲಿ ಬಹಳ ವಿಶೇಷವಾಗಿ ವಾಟರ್ದು ಒಂದು ಅಂಶ, ನೀರಿನ ಅಂಶ ಇರುತ್ತೆ ಈ ಕಲ್ಲೊಳಗಡೆ. ಈ ನೀಲ ಕಲ್ಲೊಳಗಡೆ ನೀರಿನ ಅಂಶ ಇರುತ್ತೆ. ಸೊ ನೀರಿನ ಅಂಶ ಇರೋದ್ರಿಂದ ಇದು ತುಂಬಾ ವಿಶೇಷವಾಗಿ ಕೆಲಸ ಮಾಡುತ್ತೆ. ನೀರನ್ನ ನಾವು ಜೀವ ಅಂತ ಹೇಳಿ ಕರಿತೀವಿ ಅಲ್ವಾ. ಈಗ ನಾವು ನೀರ್ ಯಾಕೆ ಕುಡಿತೀವಿ, ನಮ್ಮ ಜೀವವನ್ನ ಅದು ಸಂರಕ್ಷಣೆ ಮಾಡುತ್ತೆ ಅಲ್ವಾ. ಸೊ ಹಾಗಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಈ ಒಂದು ನೀಲಕ್ಕಿದೆ, ಜಲನೀಲ ಕಲ್ಲಿಗಿದೆ. ಅದ್ರ ಜೊತೆಗೆ ನಾವು ಕಲ್ಲನ್ನ ಇದನ್ನ ಏನಾದ್ರು ಯಾವ್ದಾದ್ರು ನವರತ್ನಗಳಾಗ್ಲಿ ಅಥವಾ ಈ ಜಲನೀಲ ಕಲ್ಲಾಗ್ಲಿ ಕೊಡ್ಬೇಕು ಅಂದ್ರೆ ಅದಕ್ಕೆ ಕೆಲವು ಗಿಡಮೂಲಿಕೆಗಳನ್ನ ಉಪಯೋಗ ಮಾಡ್ತೀವಿ. ಒಂದೊಂದು ಕಲ್ಲಿಗೂ ಕೂಡ ಒಂದೊಂದು ಗಿಡಮೂಲಿಕೆಗಳಿದೆ, ತುಂಬಾ ಪವರ್ಫುಲ್ ಆಗಿರ್ತಕ್ಕಂಥದ್ದು. ಆ ಗಿಡಮೂಲಿಕೆಗಳನ್ನ ಉಪಯೋಗ ಮಾಡಿ ಆ ಕಲ್ಲನ್ನ ಸಿದ್ಧಿ ಮಾಡಿ ಪೂಜೆ ಮಾಡಿ ಆ ಕಲ್ಲನ್ನ ಒಂದು ಪೆಂಡೆಂಟೋ ಉಂಗ್ರನೋ ಮಾಡಿ ಅವ್ರಿಗೆ ಧರ್ಸಕ್ ಕೊಟ್ಟಾಗ ಆ ನಕ್ಷತ್ರಗಳಲ್ಲಿ ಆ ದಿನಗಳಲ್ಲಿ ಅದನ್ನ ಧರಿಸ್ಕೊಂಡವರು ಅವ್ರಿಗೆಲ್ಲ ಭಾಗ್ಯದಾಗಿ ಮಹಾ ನಕ್ಷತ್ರ ಆಗಿರೋದ್ರಿಂದ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಅವ್ರಿಗೆ ಸಿಗುತ್ತೆ. ಅದು ಏನಂದ್ರೆ ಕೆಲವ್ರು ಏನ್ ಮಾಡ್ತಾರೆ, ಮಾಡಿ ಕೊಟ್ಬಿಡ್ತಾರೆ, ಹಾಕೊಳ್ಳಿ ಅಂತಾರೆ, ಅನುಕೂಲ ಅವ್ರಿಗೇನ್ ಅನುಕೂಲ ಆಗುತ್ತೋ ಬಿಡುತ್ತೋ ಅವ್ರಿಗೇನು ಬೇಕಾಗಿಲ್ಲ. ಆದ್ರೆ ನಾವು ಹಂಗಲ್ಲ, ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಸಿದ್ಧಿಯಿಂದ ಆ ಒಂದು ಜಪವನ್ನ ಮಾಡಿ ಮೂಲ ಮಂತ್ರವನ್ನ ಅವ್ರಿಗೆ ಕೊಡ್ತೀವಿ ನಾವು. ನೀವು ಇದನ್ನ ಮಾಡ್ಲೇಬೇಕು ಅಂತ ಹೇಳಿ ಕೊಡ್ತೀವಿ. ಆ ಮಾಡ್ಕೊಂಡವ್ರಿಗೆಲ್ಲರಿಗೂ ಕೂಡ ಅನುಕೂಲ ಆಗಿದೆ. ಮತ್ತೆ ನಾವು ಯಾರ್ಯಾರಿಗೆ ಬಂದಿರಲ್ಲ ಅವ್ರಿಗೆಲ್ಲರಿಗೂ ಕೂಡ ದೇವಿ ಆ ಯಕ್ಷಿಣಿಯಿಂದ ಪ್ರಶ್ನೆಯನ್ನ ತಗೊಂಡು ಈ ಜಲನೀಲವನ್ನು ಕೊಡ್ತೀವಿ. ಅವರೆಲ್ಲರೂ ಕೂಡ ಹಾಕೊಂಡವರೆಲ್ಲ ವಿಶೇಷವಾಗಿರ್ತಕ್ಕಂಥ ಅನುಕೂಲವನ್ನ ಪಡ್ಕೊಂಡಿದ್ದಾರೆ. ಇನ್ನು ಗುರುಜಿ, ಯಾವ್ಯಾವ್ದಕ್ಕೆ ಬೇರೆ ಕಾರಣಗಳಿಗೆ ಈ ನವರತ್ನಗಳು ಯೂಸ್ ಮಾಡ್ತಾರೆ ಗುರುಜಿ, ಅದ್ರ ಬಗ್ಗೆ ತಿಳಿಸಿ. ಓಕೆ, ನೋಡಿ, ನವರತ್ನವನ್ನ ನಾವು ಬರೀ ಏನ ಅನ್ಕೊಂಡಿದ್ದಾರೆ ಮನುಷ್ಯರು ಅಂದ್ರೆ ಬರೀ ನಾವು ಕೈಗೆ ಹಾಕೊಳಕ್ಕೆ ಅಥವಾ ಪೆಂಡೆಂಟ್ ಮಾಡಿ ಹಾಕೊಳಕ್ಕೆ ಅಂತ ಅಷ್ಟೇ ತಿಳ್ಕೊಂಡಿದ್ದಾರೆ. ಆದ್ರೆ ಈ ಒಂದು ನವರತ್ನಗಳನ್ನ ನಾವು ಭೂಮಿಯ ಕೆಳಗಡೆ ಹಾಕ್ತಿವಿ. ಯಾಕಂದ್ರೆ ಆ ಒಂದು ವಾಸ್ತು ಅಂತಕ್ಕಂಥದ್ದು ಮನುಷ್ಯ ಹೆಂಗೆ ಒಂದು ವರ್ಕ್ ಮಾಡ್ತಾನೋ ಅದೇ ತರ ಅಷ್ಟಶಕ್ತಿ ಆ ವಾಸ್ತು ಕೂಡ ಇರುತ್ತೆ. ಆ ವಾಸ್ತುವಿನಲ್ಲಿ ದೋಷಗಳಾದಾಗ ಮನುಷ್ಯನು ಅಲ್ಲಿ ಇರಕ್ ಆಗೋದಿಲ್ಲ, ತುಂಬಾ ಕಷ್ಟ ಆಗ್ಬಿಡುತ್ತೆ. ಹಾಗಾಗಿ ಆ ಮನೆ ಕಟ್ಟುವಂತಹ ಒಂದು ಸಮಯದಲ್ಲಿ ವಿಶೇಷವಾಗಿ ಆ ಭೂಮಿಯ ಕೆಳಗಡೆ, ಪಾಯದ ಕೆಳಗಡೆ ನವರತ್ನವನ್ನ ಹಾಕ್ತಿವಿ. ಆ ನವರತ್ನಕ್ಕಿಂತನೂ ಅದ್ಭುತವಾಗಿರ್ತಕ್ಕಂಥ ಈ ಒಂದು ಕಲ್ಲು ಇದೆಯಲ್ಲ, ಜಲನೀಲಮಣಿ, ಅದನ್ನ ಹಾಕೊಂಡಾಗ ಅದು ಬಹಳಷ್ಟು ಆ ಮನೆಗೆ ಒಂದು ಪ್ರೊಟೆಕ್ಷನ್ ಕೊಡುತ್ತೆ. ಯಾವ್ದು ದುಷ್ಟಶಕ್ತಿಗಳು ಬರದೇ ಇರೋ ತರ ಮಾಡುತ್ತೆ, ಮತ್ತೆ ಮನೆಗೆ ಚೆನ್ನಾಗಿ ಅಭಿವೃದ್ಧಿ ಆಗೋ ತರ ಮಾಡುತ್ತೆ. ಹಾಗಾಗಿ ಈ ಜಲನೀಲ ಮಣಿಯನ್ನ ಮನೆಗೂ ಕೂಡ, ಒಂದು ಮನೆಯ ಕೆಳಗಡೆ ಪಾಯಕ್ಕೂ ಕೂಡ ಹಾಕ್ಬಹುದು. ಅಷ್ಟೇ ಅಲ್ದೇನೆ ಯಾವ್ದಾದ್ರು ಒಂದು ದೊಡ್ಡ ಸ್ಕೂಲ್ ಇರ್ಬೋದು ಅಥವಾ ದೊಡ್ಡ ಕಾರ್ಖಾನೆಗಳಿರ್ಬೋದು, ಫ್ಯಾಕ್ಟ್ರಿಗಳಿರ್ಬೋದು, ಆಫೀಸ್ ಇರ್ಬೋದು, ಇದಕ್ಕೆಲ್ಲರಿಗೂ ಕೂಡ ಪಾಯದ ಕೆಳಗಡೆ ಹಾಕೊಳ್ಳಕ್ಕೆ ಇದು ತುಂಬಾ ಚೆನ್ನಾಗಿ ಅನುಕೂಲ ಆಗುತ್ತೆ ಅಂತಕ್ಕಂಥ ವಿಚಾರ. ಗುರುಜಿ, ನೀವ್ ಇಷ್ಟೆಲ್ಲ ಮಾಹಿತಿಯನ್ನ ನೀಡಿದ್ರಿ. ಇವಾಗ ಉದ್ಯೋಗಸ್ಥರು ಅಥವಾ ಮಹಿಳೆಯರು ಈ ರೀತಿ ನವರತ್ನವನ್ನ ಧರಿಸ್ಬೇಕು ಅನ್ನೋದ್ರ ಆತರ ಏನಾದ್ರು ಕಟ್ಟುಪಾಡಿ ಇದೆಯಾ? ಅದ್ರ ಬಗ್ಗೆ ಹೇಳಿ ಗುರುಜಿ. ಈಗ ಹೆಣ್ಣು ಮಕ್ಕಳು ನವರತ್ನ ಅಂತಕ್ಕಂಥ ವಿಚಾರ ಅವರು ಆಲ್ರೆಡಿ ಹಾಕೊಂಡ್ಬಿಡ್ತಾರೆ. ಏನು ಅಂತ ಹೇಳಿದ್ರೆ ಹವಳ, ಮಂಗಳನ ಒಂದು ಸ್ಟೋನ್ ಆಗಿರ್ತಕ್ಕಂಥ ಹವಳ. ನೋಡಿ, ಹವಳ ಹಾಕೊಂಡಾಗ ಏನಾಗುತ್ತೆ ಅಂದ್ರೆ ಅವ್ರಿಗೆ ಇರತಕ್ಕಂಥ ಸ್ಕಿನ್ ಪ್ರಾಬ್ಲಮ್ ಹೋಗುತ್ತೆ. ತಾಳಿ ಏನಾಗ್ತಾರೆ, ಮಾಂಗಲ್ಯಕ್ಕೆ ಅದು ಪುಷ್ಟಿ ಕೊಡುತ್ತೆ. ಇನ್ನು ಹಲವಾರು ಕಾರಣಗಳಿಗೆ ಈ ಒಂದು ಹವಳವನ್ನ ಸಾಮಾನ್ಯವಾಗಿ ಹೆಣ್ಮಕ್ಳು ಹಾಕೊಳ್ತಾರೆ. ಅದ್ರ ಜೊತೆಗೆ ಇನ್ನೂ ಚೆನ್ನಾಗಿ ಅನುಕೂಲ ಆಗಕ್ಕೆ ಅವರ ಒಂದು ನಕ್ಷತ್ರದ ಪ್ರಕಾರ, ಅವರ ಒಂದು ರಾಶಿ ಲಗ್ನದ ಪ್ರಕಾರ ಸ್ಟೋನ್ ಅನ್ನ ಹಾಕೊಳ್ಳುವಂಥದ್ದು. ಹಾಕೊಂಡಾಗ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದಷ್ಟು ಜೀವನದಲ್ಲಿ ಒಳ್ಳೆ ಒಂದು ಅಭಿವೃದ್ಧಿಯನ್ನ ಕಾಣ್ತಾರೆ. ಅದೇ ರೀತಿಯಾಗಿ ಉದ್ಯೋಗಸ್ಥರು, ಈಗ ನನಗೆ ಇಂಥದ್ದೇ ಕೆಲಸ ಬೇಕು, ನಾನು ಫಿಲಂ ಸ್ಟಾರ್ ಆಗ್ಬೇಕು, ನಾನು ರಾಜಕೀಯ ವ್ಯಕ್ತಿ ಆಗ್ಬೇಕು,
ಅಥವಾ ನಾನು ಒಂದು ಜೀವನದಲ್ಲಿ ಒಂದು ಒಳ್ಳೆಯ ಒಂದು ಆಧ್ಯಾತ್ಮಿಕ ಲೋಕದಲ್ಲಿ ಒಂದು ಒಳ್ಳೆಯ ಸಾಧನೆಯನ್ನು ಮಾಡ್ಬೇಕು ಅಂತಕ್ಕಂಥವ್ರಿಗೂ ಕೂಡ ಪರ್ಟಿಕ್ಯುಲರ್ ಆಗಿ ಆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ರತ್ನವನ್ನ ಹಾಕೊಂಡಾಗ ಬಹಳಷ್ಟು ಅಭಿವೃದ್ಧಿಗಳಾಗತ್ತೆ, ಅನುಕೂಲಗಳಾಗತ್ತೆ. ಅವ್ರು ಅನ್ಕೊಂಡಿರ್ತಕ್ಕಂಥ ಕೆಲಸ ಬೇಗ ಅನುಕೂಲ ಆಗುವಂತಹ ಒಂದು ವಿಶೇಷ ಶಕ್ತಿ ಈ ಒಂದು ನವರತ್ನಕ್ಕಿದೆ ಅಂತಕ್ಕಂಥ ವಿಚಾರ. ಕೇಳಿದ್ರಲ್ಲ ವೀಕ್ಷಕರೇ, ನವರತ್ನಗಳು ನಮ್ಮ ಜೀವನದಲ್ಲಿ ಎಷ್ಟು ಬಹುಮುಖ ಪಾತ್ರವನ್ನ ವಹಿಸುತ್ತೆ ಅಂತ ಹೇಳಿ. ಮುಂದಿನ ಮತ್ತೊಂದು ಕಾರ್ಯಕ್ರಮದಲ್ಲಿ ಗುರುಜಿಯನ್ನ ಭೇಟಿ ಮಾಡೋಣ. ಧನ್ಯವಾದ. ನಮಸ್ಕಾರ.